ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ರಾಗಿ ದೋಸೆ ಅಂತಂದರೆ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ರವೆ ಎಲ್ಲ ಹಾಕಿ 2 ಅವರ್ಸ್ ಮುಂಚೆನೇ ನಾನು ನೆನೆಸಿಟ್ಬಿಟ್ಟಿದ್ದೆ. ಇದರಲ್ಲಿ ದೋಸೆ ಹಾಕೋಣ. ಯಾವಾಗ ಒಂದೇ ರೈಸ್ ತಿಂತಿದ್ರೆ ಬೋರ್ ಆಗಿಬಿಡ್ಬೋದು, ಇಲ್ಲಾಂದರೆ ಮುದ್ದೆ ತಿಂತಿದ್ದು ಬೋರ್ ಆಗಿಬಿಟ್ರೆ ಈ ಥರ ಒಂದು ರೆಸಿಪಿನೂ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಹಿಟ್ಟನ್ನ ನಾನು 2 ಅವರ್ಸ್ ಆಯಿತು, 2 ಅವರ್ಸ್ ಆಯಿತು ಉಪ್ಪು ಹಾಕಿ ಕಲಸಿಟ್ಟಿದ್ದೀನಿ. ಇದನ್ನು ಆಲ್ರೆಡಿ ತವ ಬಿಸಿ ಆಗಿದೆ, ಅದಕ್ಕೆ ದೋಸೆ ಹಾಕಿಬಿಟ್ಟು ತೋರಿಸ್ತೀನಿ ಹೆಂಗಾಗೋದಂತ. ತವ ಬಿಸಿ ಇದೆ, ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟು ದೋಸೆ ಹಾಕೋಣ. ಓಕೆ, ನೋಡಿ ಈ ಥರ ಹಾಕ್ಬಿಟ್ಟು ಇದನ್ನು ಕೈಯಲ್ಲಿ ಈ ರೀತಿ ಮಾಡಿರಿ, ತೆಳ್ಳಗೆ ಬರುತ್ತೆ. ಏನಪ್ಪ ಯೋಚನೆ ಮಾಡ್ತಿದ್ರೆ ಬಿಸಿ ಆಗಲ್ವಾ ಅಂತ. ಇಲ್ಲ, ಯಾಕಂದರೆ ನಮ್ಗೆ ಸ್ವಲ್ಪ ಡೈಲಿ ಮಾಡಿ ಕಿಚನಲ್ಲಿ ಇದ್ದಿದ್ದು ರೂಢಿ ಆಗ್ಬಿಟ್ಟಿರ್ತವೆ. ಬಿಸಿ ಅಂದರೆ ಅಷ್ಟೊಂದು ಟಚ್ ಆಗಲ್ಲ. ನೋಡಿ ಈ ಥರ ಬಂದೈತಿ ದೋಸೆ ಕೈಯಲ್ಲಿ ಮಾಡಿದ್ದಕ್ಕೆ. ಇದು ಬಿಸಿ ಆಗಲಿ. ಫ್ಲೇಮಲ್ಲಿ ಇಟ್ಬಿಟ್ಟು ದೋಸೆ ಇದನ್ನು ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಮಕ್ಕಳಿಗಂತಾದರೆ ಸ್ವಲ್ಪ ತುಪ್ಪ ಹಾಕೋಣ. ಮಕ್ಕಳಿಗೆ ಹಾಕ್ತಿದ್ದೀನಿ, ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕೊಡಿ, ತುಪ್ಪ ಜಾಸ್ತಿ ಯೂಸ್ ಮಾಡಿ ಮಕ್ಕಳಿಗೆ ಕೊಡಿ. ಯಾಕಂದರೆ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು, ಯಾಕಂದರೆ ಇದು ರಾಗಿ ದೋಸೆ ಅಲ್ವಾ, ಚೆನ್ನಾಗಿ ಬೇಯಬೇಕಲ್ವಾ. ಎಣ್ಣೆಯನ್ನು ಬೇಡ, ಆಲ್ರೆಡಿ ಜಾಸ್ತಿ ಎಣ್ಣೆ ಹಾಕಿಟ್ಟಿದ್ದೀನಿ. ಒಂದು ಸತಿ ಹಿಂಗೆ ಕೆರಗಿಸ್ಬಿಡಿ, ಇದರಲ್ಲಿ ಎಣ್ಣೆನೇ ಅದರಲ್ಲಿ ಇರುತ್ತೆ. ನೋಡಿ ದೋಸೆ ರೆಡಿ ಇದೆ, ರಾಗಿ ದೋಸೆ. ಇದೇ ರೀತಿ ಎಲ್ಲ ದೋಸೆನೂ ಮಾಡ್ಕೊಳ್ಳಿ, ಹಾಗೆ ಸರ್ವ್ ಮಾಡ್ಕೊಳ್ಳಿ. ದೋಸೆ ಅಲ್ವಾ, ಅದಕ್ಕೆ ನೋಡಿ ರಾಗಿ ದೋಸೆ ಚಟ್ನಿಗೆ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್. ಆಲ್ರೆಡಿ ನಾನು ತಿಂದಿದ್ದೀನಿ, ಸಖತ್ತಾಗಿದೆ. ನೀವು ರಾಗಿ ದೋಸೆ ಈ ಥರ ಒಂದು ಸತಿ ಮಾಡಿ ನೋಡಿ, ತಿಂಡಿ ಸೂಪರ್ ಟೇಸ್ಟು. ಥ್ಯಾಂಕ್ ಯು.